ರಿಜಿಸ್ಟ್ರೇಷನ್ ಈಗ ನಾನು ಹೇಳಿದ್ದೀನಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ನಮ್ಮದು ಒಂದು ಪೋರ್ಟಲ್ ಇದೆ. ಅದೊಂದು ನಿಮಗೆ ಅದು ಹೇಮಂತ್ ಅದು ಡೀಟೇಲ್ ಕೊಡಪ್ಪ. ಪೋರ್ಟಲಲ್ಲಿ ತಾವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಒಂದು ವೇಳೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ಆಗದೇ ಇರೋರಿಗೆ ಅಥವಾ ಏನೋ ಅವರಿಗೆ ತೊಂದರೆ ಆಗಿದೆ ಅವರಿಗೆ ಅಂತ ಹೇಳಿ ಇಲ್ಲಿ ಕೌಂಟರ್ ಓಪನ್ ಮಾಡಿರ್ತಾರೆ. ಆ ಕೌಂಟರ್ಗಳನ್ನು ಕೂಡ ತಾವು ಅಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಮ್ಮ ಪೋರ್ಟಲು udyogmela.skillconnect.kaushal.com ಈ ಏನು ನಮ್ಮದು ವೆಬ್ಸೈಟ್ ಇದೆ, ಈ ವೆಬ್ಸೈಟಲ್ಲಿ ಅವರು ಕೂಡ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾವ ಸೆಕ್ಟರ್ಗೆ ಬೇಕು, ಯಾವ ಜಾಬ್ ರೋಲಿಗೆ ಬೇಕು, ಯಾವ ವಿದ್ಯಾರ್ಹತೆ ಇದೆ ಎಲ್ಲವನ್ನು ಒಂದು ಅಪ್ಲೈ ಮಾಡಿ ಅವರಿಗೊಂದು ನಂಬರ್ ಬರುತ್ತೆ. ಆ ನಂಬರನ್ನು ತೆಗೆದುಕೊಂಡು ಅವ್ರು ಬಂದರೆ ಇಲ್ಲಿ ಡೈರೆಕ್ಟಾಗಿ ನಮ್ಮ ಇಲ್ಲಿ ಇರೋ ಆಫೀಸರ್ಸ್ ಆಗಲಿ ಇಲ್ಲ ನಮ್ಮ ಏನು ಎಲ್ಲ ಜಿಲ್ಲಾಡಳಿತ ಆಗಲಿ ಎಲ್ಲರೂ ಕೂಡ ಅವರಿಗೆ ಡೈರೆಕ್ಟಾಗಿ ಆ ಕಂಪನಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಇಂಟರ್ವ್ಯೂ ಕೊಡಲು ಒಂದು ವ್ಯವಸ್ಥೆ ಮಾಡ್ತಾರೆ. ನಮ್ಮ ಒಂದು ವೆಬ್ಸೈಟು HTTP ಗೊತ್ತಿದೆಯಲ್ಲ, udyogmela.skillconnect.kaushal.com ಇಲ್ಲಿ ಹೋಗಿ ತಾವು ತಮ್ಮ ಹೆಸರನ್ನು ತಮ್ಮ ಏನು ಡೀಟೇಲನ್ನು ನೋಂದಣಿಯನ್ನು ಮಾಡ್ಕೋಬೋದು. ನಾನು ಮತ್ತೊಂದು ಸಲ ಅಪೀಲ್ ಮಾಡ್ತೇನೆ ಎಲ್ಲರಿಗೂ, ತಾವೆಲ್ಲರೂ ಹೆಚ್ಚಿಗೆ ಸಂಖ್ಯೆ ಮೊದಲೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬರೋದಾದರೆ ಅದು ತಮಗೆ ಡೈರೆಕ್ಟಾಗಿ ಕಂಪ್ನಿಗೆ ಕಳಿಸಲು ಒಂದು ಅವಕಾಶ ಸಿಗುತ್ತೆ. ಯಾಕಂದರೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಭಾಳಷ್ಟು ಜನತೆಗೆ ಭಾಳಷ್ಟು ಒಂದು ಯೋಜನೆಯನ್ನು ಉದ್ಯೋಗ ಸಿಗಲು ಭಾಳಷ್ಟು ಯೋಜನೆಯನ್ನು ಕೊಟ್ಟಿದ್ದಾರೆ. ಈಗ ಯುವನಿಧಿ ಇದೆ, ಭಾಳಷ್ಟು ಯುವನಿಧಿ ಜನಗಳು ಬಂದು ಯುವನಿಧಿ ಬೇಕು ಅಂತ ಹೇಳಿ ರಿಜಿಸ್ಟ್ರೇಷನ್ ಆಗಿ ಜಾಬ್ ಹುಡುಕೋರು ಇದ್ದಾರಲ್ಲ, ಅವರು ನೇರವಾಗಿ ಇಂಥ ಉದ್ಯೋಗ ಮೇಳದಲ್ಲಿ ಬಂದು ಕೂಡ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇನ್ನೊಂದು ಹೇಳೋದಾದರೆ ನಮ್ಮ ನಿಗಮದಲ್ಲಿ ಒಂದು ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಅಂತ ಇದೆ ನಮ್ಮ ನಿಗಮದ ಅಡಿಯಲ್ಲಿ. ಸೊ ಅದನ್ನು ನಾವು ವಿವಿಧ ದೇಶಗಳಲ್ಲಿ ಏನೇನು ಉದ್ಯೋಗಾವಕಾಶ ಇದೆ ಅದನ್ನು ಕೂಡ ನಾವು ಈ ನಿಗಮದಲ್ಲಿ ಬಂದು ಅವರು ನೋಂದಣಿ ಮಾಡಿಕೊಂಡು ಯಾವ್ಯಾವ ದೇಶದಲ್ಲಿ ಯಾವುದ್ಯಾವ್ದು ರೀತಿಯಾಗಿ ಏನು ಉದ್ಯೋಗ ಅವಕಾಶ ಇದೆ ಅದನ್ನು ಕೂಡ ನಾವು ಹೇಳ್ತೇವೆ. ತಾವು ಬಂದು ನೇರವಾಗಿ ಇಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡು ನಾವು, ಯಾಕಂದರೆ ಹೋದ ತಿಂಗಳ ಕೂಡ ನಾವು ಮತ್ತು ನಮ್ಮ ಸಚಿವರು ಒಂದು 94 ಜನನ ಒಂದು ಬೀಳ್ಕೊಡೆ ಕಾರ್ಯಕ್ರಮ ಮಾಡಿದ್ವಿ ಸ್ಲೋವಾಕಿಯಾಗೆ. ಅವರೆಲ್ಲರೂ ಸ್ಟೆಲಾಂಟಿಸ್ ಕಂಪನಿಗೆ ಅಸೆಂಬ್ಲಿ ಲೈನ್ ಆಪ್ರೇಟರ್ ಆಗಿ ಇಲ್ಲಿಂದ ಹೋಗಿ ಅಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿ UAEಗೆ ಕಳಿಸ್ತಾ ಇದ್ದೀವಿ ನರ್ಸಸ್ಗಳನ್ನು. ಆ ಒಂದು ಕೌಂಟರ್ ಕೂಡ ಇಲ್ಲಿ ಇರಲಿದೆ. ಹಾಗಾಗಿ ವಿದೇಶದಲ್ಲಿ ಅವಕಾಶ ಪಡೋ ಒಂದು ಇಚ್ಛೆ ಇರುವ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಅವರು ಕೂಡ ಇಲ್ಲಿ ಬರ್ಬೋದು. ಆಮೇಲೆ ಭಾಳಷ್ಟು ಜನಕ್ಕೆ ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರುತ್ತೆ. ಕೆಲವರಿಗೆ ಜಾಪನೀಸ್ ಬೇಕಾಗಿರುತ್ತೆ, ಕೆಲವರಿಗೆ ಜರ್ಮನಿ ಬೇಕಾಗಿರುತ್ತೆ, ಕೆಲವೊಬ್ಬರಿಗೆ ಫ್ರೆಂಚ್ ಬೇಕಂತ ಹೇಳ್ತಿರ್ತಾರೆ. ಇಂಗ್ಲೀಷಲ್ಲಿ ಫ್ಲೂಯೆನ್ಸಿ ಇರೋಲ್ಲ ಭಾಳಷ್ಟು ಜನಕ್ಕೆ. ಅವರು ಕೂಡ ನಮ್ಮ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದರೆ ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ಅವರನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ ಕಲಿಸೋದು ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೇವೆ ಅಂತ ಹೇಳಿ, ಇಲ್ಲಿ ಈ ಉದ್ಯೋಗ ಅವರಿಗೆ ಪ್ರತಿಯೊಂದು ಉಚಿತವಾಗಿ ಊಟ, ಉಚಿತವಾಗಿ ಏನು ಉದ್ಯೋಗಾವಕಾಶ 1ನೇ ಲೆವೆಲು 2ನೇ ಲೆವೆಲು ಡೈರೆಕ್ಷನು ಎಲ್ಲ ಒಂದು ವ್ಯವಸ್ಥಿತವಾಗಿ ಇಲ್ಲಿ ಏರ್ಪಾಡಾಗಿರುತ್ತೆ. ಇನ್ನು ಸುಮಾರು ವಿಷಯ ಹೇಳಬೇಕಾದ್ರೆ ಇಲ್ಲಿ ಯಾವುದೇ ಒಂದು ವಿದ್ಯಾರ್ಹತೆ ಇರಲ್ಲ. ಯಾವುದೇ ಒಂದು ಬರೀ ಒಂದು ನಮಗೆ ಡಿಗ್ರಿನೇ ಆಗಿರಬೇಕು, PUCನೇ ಆಗಿರಬೇಕು ಅಂತ ಇರಲ್ಲ. ಎಲ್ಲರೂ ಒಂದು 8th ಇರೋರವ್ರನ್ನೂ ಬಂದು ಅವರು ಕೂಡ ಇಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ವೈದ್ಯಕೀಯ ಸೌಲಭ್ಯ ಕೂಡ ಇರುತ್ತೆ. ಇಲ್ಲಿ ಭಾಳಷ್ಟು ವೈದ್ಯಕೀಯ ಸೌಲಭ್ಯ ಇರುತ್ತೆ. ಆಮೇಲೆ ಭಾಳಷ್ಟು ವಿಚಾರಗಳನ್ನು ಹೇಳ್ಬೋದಾದರೆ ಇಲ್ಲಿ ರಾಜ್ಯದ 32 ಜಿಲ್ಲೆಯಿಂದ ಏನು ಯುವ ಜನತೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. 32 ಜಿಲ್ಲೆಯಿಂದ ರಾಜ್ಯದ ನೀವು ಕೇಳ್ಬೋದು, ಬೀದರಿಂದ ಹಿಡಿದು ನಮಗೆ ಕೋಲಾರವರೆಗೂ ಎಲ್ಲ ಜಿಲ್ಲೆಯಿಂದ ಯುವ ಜನತೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಇಲ್ಲಿ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಹೆಚ್ಚಿಗೆ ಸಂಖ್ಯೆ ನಮ್ಮ
ರಾಮನಗರ ಜಿಲ್ಲೆಯವರು ಇದ್ದಾರೆ. ರಾಮನಗರ ಜಿಲ್ಲೆಯವರು ಭಾಳಷ್ಟು ಜನ ಇಲ್ಲಿ ನೋಂದಣಿಯನ್ನು ಅದರಲ್ಲಿ ನೀವು ನೋಡ್ಬೋದು. ಸುಮಾರು 4174 ಜನ ರಾಮನಗರ ಜಿಲ್ಲೆಯವರೇ ನೋಂದಣಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲವೊಂದು ಕಡೆ ನಮ್ಮ ಮಂಡ್ಯದವ್ರು ಮಾಡ್ಕೊಂಡಿದ್ದಾರೆ, ಆಮೇಲೆ ಬೆಂಗಳೂರು ನಗರದವರಿದ್ದಾರೆ, ಎಲ್ಲ ಉಡುಪಿಯವರು ಮಾಡಿದ್ದಾರೆ ರಿಜಿಸ್ಟ್ರೇಷನು. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಕೂಡ ಇಲ್ಲಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇನ್ನು ಚನ್ನಪಟ್ಟಣದಲ್ಲಿ ನೋಡಿದರೆ ಚನ್ನಪಟ್ಟಣ ಇವತ್ತಿನ ನಿನ್ನೆ ಸಾಯಂಕಾಲವರೆಗೂ ಸುಮಾರು 2,500ಕ್ಕಿಂತ ಹೆಚ್ಚಿಗೆ ಯುವ ಜನತೆ ಇಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನೂ ನಮಗೆ 3-4 ದಿನ ಟೈಮ್ ಇದೆ ಅಲ್ಲಿ ಇನ್ನೂ. ಆಮೇಲೆ ನಮಗೆ ರಾಮನಗರದಿಂದ ಮಾಡಿದ್ದಾರೆ, ಕನಕಪುರದಿಂದ, ಹಾರೋಹಳ್ಳಿಯಿಂದ, ಮದ್ದೂರಿಂದ, ಆಮೇಲೆ ಎಲ್ಲ ಮಾಗಡಿಯಿಂದ, ಇಡೀ ಜಿಲ್ಲೆಯಿಂದ ಭಾಳಷ್ಟು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು. ಅದಲ್ಲದೆ ಬೇರೆ ಜಿಲ್ಲೆಯಿಂದ ಕೂಡ ಇಲ್ಲಿ ಭಾಗವಹಿಸಲು ನೋಂದಣಿ ಮಾಡ್ಕೊಂಡಿದ್ದಾರೆ. ಇನ್ನು ಅವರೆಲ್ಲ ಬೇರೆ ಬೇರೆ ಊರಿಂದ ಇಲ್ಲಿ ಹತ್ತಿರ ಇರೋ ನಮ್ಮ ರಾಮನಗರ ಜಿಲ್ಲೆಯಿಂದ ಬರುವ, ಮಾಗಡಿಯಿಂದ, ಹಾರೋಹಳ್ಳಿಯಿಂದ ಬರುವ ಎಲ್ಲ ಯುವಕರಿಗೆ ಅವರ ರಿಜಿಸ್ಟ್ರೇಷನನ್ನು ತೋರಿಸಿದರೆ ಉಚಿತವಾಗಿ ಬಸ್ಸನ್ನು ಜಿಲ್ಲಾಡಳಿತದಿಂದ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ DC ಅವರು ನನಗೆ ನಿನ್ನೆ ಹೇಳಿದ್ದಾರೆ, ನಾವು ಮಾಡ್ತೇವೆ ಮೇಡಮ್ ಅಂತ ಹೇಳಿ. ಹಾಗಾಗಿ ನೀವು ಎವ್ರಿ 1 ಅವರಲ್ಲಿ ಯಾರಾದರೂ ತಮ್ಮ ಯುವಕರು ತಮ್ಮ ನೋಂದಣಿ ಮಾಡ್ಕೊಂಡಿದ್ದನ್ನು ತೋರಿಸಿದರೆ ನಮ್ಮ ಇಲ್ಲೇ ಒಂದು ಸ್ಥಳಕ್ಕೆ, ಉದ್ಯೋಗ ಮೇಳ ನಡೀತಾ ಇರೋ ಸ್ಥಳಕ್ಕೆ ಉಚಿತವಾಗಿ ಬಸ್ಗಳ ವ್ಯವಸ್ಥೆ ಕೂಡ ಅವರನ್ನು ಮಾಡಲಾಗಿದೆ. ಇನ್ನು ಭಾಳಷ್ಟು ಜನ ಇಲ್ಲಿ PUC ಮತ್ತು ಅಂಡರ್ ಗ್ರ್ಯಾಜುಯೇಟ್ ಅವರು ನೋಂದಣಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸುಮಾರು 1,500 ಜನ PUC ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 1,500 ಜನ PUC ಅವರು, 1,000 ಜನ UG ಅಂಡರ್ ಗ್ರ್ಯಾಜುಯೇಟ್ ಅವರು, ಡಿಗ್ರಿ ಹೋಲ್ಡರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಇಂಜಿನಿಯರ್ಸ್ ಇದ್ದಾರೆ, ಆಮೇಲೆ ಬೇರೆ ಬೇರೆ ಬ್ಯಾಚುಲರ್ಸ್ BA, BCom, BSc ಎಲ್ಲ ಬ್ಯಾಚುಲರ್ಸ್ ಡಿಗ್ರಿ ಇದ್ದಾರೆ. ಆಮೇಲೆ ಡಿಪ್ಲೊಮಾದವರು ಇದ್ದಾರೆ, ITIದವರು ಇದ್ದಾರೆ, PUC ಅವರಿದ್ದಾರೆ, ನರ್ಸಿಂಗ್ ಅವರಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿರೋ ಯುವ ಜನತೆ ಇದೆ ಈ ಏನು ಉದ್ಯೋಗ ಮೇಳಕ್ಕೆ ಭಾಗವಹಿಸಲು ಒಂದು ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದಾರೆ. ಸುಮಾರು 372 ಜಾಬ್ ಪೊಸಿಷನ್ಸ್, ನಾಟ್ ಅ ಜಾಬ್ ಪೋಸ್ಟು, ಪೊಸಿಷನ್ಸ್. ಎಕ್ಸಾಂಪಲ್ ಮ್ಯಾನೇಜರ್ ಪೋಸ್ಟು 370 ಪೊಸಿಷನ್ಸು. ಕನ್ಫ್ಯೂಸ್ ಆಗಬೇಡಿ, ಪೊಸಿಷನ್ನು ಮತ್ತು ಆಫರ್ಸು ಬೇರೆ ಇರುತ್ತೆ. 370 ಈಗ ಸದ್ಯಕ್ಕೆ ಇವತ್ತೇನು ನಾನು ಕೊಡ್ತಾಯಿದ್ದೀನಿ ಇನ್ಫಾರ್ಮೇಷನು, ಇದು ಬರೀ ಇವತ್ತಿಗೆ ಆಗಿರೋ ಇನ್ಫಾರ್ಮೇಷನ್. ನಮ್ಗೆ ಇನ್ನೂ 4 ದಿನ ಇದೆ, 4 ದಿನಕ್ಕೆ ಇನ್ನೂ ಜಾಸ್ತಿ ಪೊಸಿಷನ್ ಬರ್ಬೋದು. ಮ್ಯಾನೇಜರ್ ಆಗಲಿ, ಕ್ಲರ್ಕ್ ಆಗಲಿ, ಆಮೇಲೆ ಟೈಪ್ ರೈಟರ್, ಡೇಟಾ ಎಂಟ್ರಿ ಆಪ್ರೇಟರ್ ಆಗಲಿ, ಮೆಕ್ಯಾನಿಕ್ ಆಗಲಿ, ಈ ರೀತಿಯಾಗಿ ಇಂಜಿನಿಯರ್ಸ್ ಆಗಲಿ, ಈ ರೀತಿ ಸುಮಾರು ಪೊಸಿಷನ್ಸ್ ಅಂತೀನಿ, ನಾಟ್ ಅ ನಂಬರ್ ಆಫ್ ಪೋಸ್ಟ್. ಪೊಸಿಷನ್ಸ್ 372 ಈಗಿನವರೆಗೂ ನಮಗೆ ರಿಜಿಸ್ಟರ್ ಆಗಿವೆ. ಸುಮಾರು ಕಂಪ್ನಿಗಳು ಇಲ್ಲಿ ಭಾಳಷ್ಟು ನಾನು ಈಗಾಗಲೇ ಹೇಳಿದ್ದೀನಿ, ಏರೋಸ್ಪೇಸ್ ಸೆಕ್ಟ್ರಲ್ಲಿ ಆಗಿದ್ದಾವೆ, ಆಮೇಲೆ ಆಟೋಮೇಟಿವ್ ಡೊಮೈನಲ್ಲಿ ಆಗಿದ್ದಾವೆ, ಆಮೇಲೆ ನಮಗೆ ಹೆಲ್ತ್ ಸೆಕ್ಟರಲ್ಲಿ ಆಗಿದ್ದಾವೆ, ಬೇರೆ ಬೇರೆ ಸೆಕ್ಟರಲ್ಲಿ ಸುಮಾರು 29 ಸೆಕ್ಟರಲ್ಲಿ ಇಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಇನ್ನು ಭಾಳಷ್ಟು ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಯಾವುದೇ ರೀತಿ ಅವರನ್ನು ಬಂದು ಆಮೇಲೆ ಉದ್ಯೋಗ ಇಂಟ್ರ್ವ್ಯೂ ತೊಗೊಂಡು, ಬೇರೆ ಬೇರೆ ರೂಮಲ್ಲಿ ಇಂಟ್ರ್ವ್ಯೂ ಇರುತ್ತೆ, ಇಂಟ್ರ್ವ್ಯೂ ತೊಗೊಂಡು ಆಮೇಲೆ ಅವರಿಗೆ ಸೆಲೆಕ್ಟ್ ಆದರೆ ಅವರಿಗೆ ಆಫರ್ ಲೆಟ್ರು ಸಿಗೋವರೆಗೂ ಯಾವುದೇ ₹1 ಕೂಡ ವೆಚ್ಚ ಇರೋಲ್ಲ. ಅವರು ಮನೆಯಿಂದ ಕೂಡಿ ಇಲ್ಲಿ ತನಕ ಬರೋವರೆಗೂ ಅವರಿಗೆ ಯಾವುದೇ ಒಂದು ಖರ್ಚು ವೆಚ್ಚ ಇರೋದೆಲ್ಲ ಉಚಿತವಾದ ಊಟ ವ್ಯವಸ್ಥೆ ಉಚಿತವಾಗಿ, ಎಲ್ಲ ಕಾರ್ಯಕ್ರಮಗಳು ಉಚಿತವಾಗಿ ಇಲ್ಲಿ ನಡೀತವೆ. ಹಾಗಾಗಿ ಇಲ್ಲಿ ಭಾಳಷ್ಟು ಕಂಪ್ನಿಗಳಿರ್ತವೆ. ನಾನು ಈ ಮೂಲಕ ತಮ್ಮ ಮೂಲಕ ಒಂದು ಮಾಧ್ಯಮ ಮಿತ್ರರು ಭಾಳಷ್ಟು ಜನ ಬಂದಿದ್ದಾರೆ, ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ನಿಮ್ಮ ಮೂಲಕ ಇದು ಇನ್ನೂ ಹೆಚ್ಚಿಗೆ ಪ್ರಚಾರ ಆಗಬೇಕು. ಬೆಳಿಗ್ಗೆ ಅವರು 8 ಗಂಟೆಯಿಂದನೇ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ಸಾಯಂಕಾಲ 5 ಗಂಟೆವರೆಗೂ ಕೂಡ ತಾವು ಇದ್ದು ಒಂದು ಫುಲ್ ಡೇ ಅಲ್ಲಿ ಇರುತ್ತೆ. ಇದನ್ನು ಒಂದು ದಿನದ ಬೃಹತ್ ಉದ್ಯೋಗ ಮೇಳ. ಜಿಲ್ಲಾ ಮಟ್ಟದಿಂದ ಹಾಕಿದ್ದೀರಿ, ಬಟ್ ರಾಜ್ಯ ಮಟ್ಟದಿಂದ ಎಲ್ಲ ಕಡೆನೂ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತ ಹೇಳ್ತೀರಿ.
ಈಗ ಕನಿಷ್ಠ ಹಾಂ ಎದುರು ದಿನ ಮಾಡಿದ್ರೆ ಅನುಕೂಲ ಆಗ್ತಿತ್ತು ಅಂತ. ಇಲ್ಲ, ನಮ್ಮದು ಉದ್ಯೋಗ ಮೇಳ ತಾವು ಮೋಸ್ಟ್ಲಿ ಫೆಬ್ರವರಿಯಲ್ಲಿ ತಾವು ಬೆಂಗಳೂರಲ್ಲಿ ಒಂದು ಬೃಹತ್ ಉದ್ಯೋಗ, ಅಲ್ಲಿ ಕೂಡ ಒಂದು ಉದ್ಯೋಗ ಮೇಳ ನಡೀತು. ನಮ್ಮ ಯೋಜನೆ ಏನಂದರೆ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಹಾಗೂ ಎಲ್ಲ ಡಿವಿಷನ್ ಹೆಡ್ಡಲ್ಲೂ ಮತ್ತು ಎಲ್ಲ ಕಡೆ ಒಂದು ಉದ್ಯೋಗ ಮೇಳ ಮಾಡಬೇಕು ಅಂತ. ನಾವು ಈಗಾಗಲೇ ಗುಲ್ಬರ್ಗದಲ್ಲಿ ಉದ್ಯೋಗ ಮೇಳ ಮಾಡಿದ್ದೀವಿ. ಬೆಂಗಳೂರಲ್ಲಿ ಫೆಬ್ರವರಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಇದನ್ನು ಒಂದು ಇನಾಗ್ರೇಷನ್ ಮಾಡಿ ಒಂದು ಉದ್ಯೋಗ ಮೇಳ ಮಾಡಿದ್ದಾರೆ. ಇದು ಕೂಡ ಈ ಜಿಲ್ಲಾ ಮಟ್ಟದಲ್ಲಿ ನಮಗೆ ರಿಕ್ವೆಸ್ಟ್ ಇತ್ತು. ಭಾಳಷ್ಟು ಜನ ಉದ್ಯೋಗ ಒಂದೇ ಯಾವುದಾದ್ರು ಕಡೆ ಒಂದು ಮಾಡಲೇಬೇಕು, ಉದ್ಯೋಗ ಮೇಳ ಜಿಲ್ಲೆನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಮಾಡಬೇಕು ಮಾಡ್ಬೇಕು. ಬೇರೆ ಕಡೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ. ಹೌದು. ಇದು ಜಿಲ್ಲಾ ಮಟ್ಟದ್ದು ಅಂತ ಹೇಳ್ತಾ ಇದ್ರಿ. ಯಾಕೆ ಪ್ರಪ್ರಥಮವಾಗಿ ಜಿಲ್ಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಜಿಲ್ಲೆಯವರಿಗೆ ಮೊದಲೇ ಆದ್ಯತೆ ಹಾಕ್ಕೊಡ್ಬೋದಾಗಿತ್ತು? ಒಂದು ಎರಡನೇನಂತ ಅಂದರೆ ಬೀದರಿಂದನೂ ಮಾಡ್ಕೊಂಡಿದ್ದಾರೆ, ಗುಲ್ಬರ್ಗದಿಂದನೂ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಿ. ರಿಜಿಸ್ಟ್ರೇಷನ್ ಇಲ್ಲ, ಜಿಲ್ಲೆ ಅವ್ರ ಬಗ್ಗೆ ಈಗ ಯಾರಿಗೂ ನಾವು ಉದ್ಯೋಗ ಮೇಳದಲ್ಲಿ ಬೇಡ ಅನ್ನಕ್ಕೆ ಹೇಳಲ್ಲ. ಅವ್ರ ನಂಬರ್ ಭಾಳ ಕಡಿಮೆ ಇದೆ. ಜಿಲ್ಲಾ ಮಟ್ಟದ್ದು ಅಂತ ಅಂದಮೇಲೆ ಜಿಲ್ಲೆಯವರಿಗೆ ಈಗ ನೋಡಿ ಅವರು ಯಾರು ಇಲ್ಲ ಹೇಳ್ತೇನೆ, ಅವ್ರು ಯಾರು ಮಾಡಿರ್ತಾರಂದ್ರೆ ಆ ಜಿಲ್ಲೆಯವರಾದರೂ ಇಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ. ಅವರು ಇಲ್ಲ, ಇದು ನಾರ್ತು ಈ ಕಡೆ ಮುಖ ಅಂದರೆ ಈಗ ಜನ ಪಬ್ಲಿಕ್ ಎಂಟ್ರೆನ್ಸ್ ಇದೆ ಅಲ್ವಾ.